ಒಂದು 8-9 ನಿಮಿಷ ಆನ್ ಆಗಿತ್ತು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್. ಇಷ್ಟಕ್ಕೇನೆ ಎಷ್ಟು ತಂಪಾಗಿದೆ ಭೂಮಿ. ಹೌದು. ಸೊ ಇದರಲ್ಲಿ ನೀವು ಕಡಲೆಕಾಯಿ ಬೆಳಿಬಹುದು, ತರಕಾರಿ ಬೆಳಿಬಹುದು, ಜೋಳ ಬೆಳಿಬಹುದು, ಸೊ ರಾಗಿ ಕೂಡ ಬೆಳಿಬಹುದು. ಸರ್ ನೀವ್ ಹೇಳಿದ್ರೆ 10 ನಿಮಿಷ ಆಗುತ್ತೆ ಅಂತ, ನೋಡಿ ಎಷ್ಟು ನಿಮಿಷ ಆಯ್ತು. ಮ್ಯಾಕ್ಸಿಮಮ್ 8 ನಿಮಿಷ ಆಯ್ತು ಸರ್. 8 ನಿಮಿಷಕ್ಕೆ ಒಂದ್ ಲೈನ್ ಆ ಕಡೆ ಈ ಕಡೆ ಶಿಫ್ಟ್ ಮಾಡೋದಂದ್ರೆ ಎಷ್ಟು ಈಸಿ ಅಲ್ಲ. ಇದು ವಾಲ್ ಸಿಸ್ಟಮ್ ಪ್ರತಿಯೊಂದನ್ನು ಏನು ಹಾಕಿದೀವಿ ನೋಡ್ತಾ ಇದ್ದೀರಾ. ಇದು ಬಹಳ ಸಿಂಪಲ್. ಈ ಬಂದಾಗ ಯಾರು ಲೇಬರ್ ಇಲ್ಲ ಅಂದ್ರೆ ನಾನೇ ಕನೆಕ್ಟ್ ಮಾಡ್ಬಿಟ್ಟು ನಾನೇ ತೆಗೆದ್ಬಿಡ್ಬೋದು. ಬಹಳ ಸಿಂಪಲ್ ಇದು. ಇದು ಕ್ಲಾಂಪ್ ಸಿಸ್ಟಮ್ ಮಾಡಿದ್ದಾರೆ. ಇದನ್ನ ನೀವು ಡಿಟ್ಯಾಚ್ ಮಾಡ್ಬಿಟ್ಟು ಶಿಫ್ಟ್ ಮಾಡೋದು ಬಹಳ ಈಸಿ. ಈಗ ರೋಟ್ರಿ ಹೊಡಿಬೇಕು ಅಂದ್ರೆ ಪೈಪ್ ನ ಎತ್ಬಿಡೋದು, ಆ ಕಡೆಗೆ ಹಾಕೋದು. ನೀವು ಎಲ್ಲಿ ಬೆಂಡ್ ಮಾಡಿ ಏನಾದ್ರು ಮಾಡಿ ಏನ್ ಮಾಡಿದ್ರು ಮುರಿದೋಗಲ್ಲ ಅಂತ. ಏನ್ ಮಾಡಿದ್ರು ಮುರಿದೋಗಲ್ಲ. ನೋಡಿ ಇದು ಸ್ಪ್ರಿಂಕ್ಲರ್, ಇದು ಥ್ರೆಡ್. ಓಕೆ. ಹದಿನೈದು ಅಡಿಗೆ ಒಂದೊಂದು ಲೆಂತ್ ಪೈಪ್ ಕೊಟ್ಟಿರ್ತಾರೆ ಅವರು. ಸಿಂಪಲ್, ನೀವು ಲಾಕ್ ಮಾಡ್ಬಿಟ್ಟು ತೆಗಿಯೋದು. ಓಕೆ. ಓ, ಇದು ಮತ್ತೆ ಎಕ್ಸ್ಟೆಂಡ್ ಅಷ್ಟೇ ಅಷ್ಟೇ ಅಷ್ಟೇ. ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ತುಂಬಾ ಜನ ಕೇಳ್ತಾ ಇದ್ರಿ ನನ್ನ, ಸರ್ ನೀವು ಅಡಕೆಯಲ್ಲಿ ಯಾವ ತರ ಡ್ರಿಪ್ ಸಿಸ್ಟಮ್ ಮಾಡಿದ್ರಿ ಅಂತ ತೋರಿಸಿದ್ರಿ. ಕೆಲವೊಂದು ನಮ್ಮ ಹತ್ರ ಚಿಕ್ಕ ಭೂಮಿ ಇದೆ, ಅದರಲ್ಲಿ ನಾವು ಪದೇ ಪದೇ ಬೆಳೆ ಚೇಂಜ್ ಮಾಡ್ತಾವೆ. ಇದಕ್ಕೆ ಯಾವ ತರ ಒಂದು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇಲ್ಲ ಅಂದ್ರೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆಯಾ ಅಂತ ಕೇಳಿದ್ರಿ. ಸೊ ಇವತ್ತು ಅದನ್ನೇ ಹುಡಿಕೊಂಡು ನಾನು ಇಲ್ಲಿ ಒಬ್ರು ಡಾಕ್ಟರ್ ತೋಟಕ್ಕೆ ಬಂದಿದ್ದೀನಿ. ಬನ್ನಿ, ಇಲ್ಲೊಂದು ಪೋರ್ಟಬಲ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ. ಪೋರ್ಟಬಲ್ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ನಾವು ಶಿಫ್ಟ್ ಮಾಡ್ಬೋದು. ಸೊ ಆ ತರದ ಒಂದು ಸಿಸ್ಟಮ್ ಇದೆ. ಬನ್ನಿ ನೋಡೋಣ ಅದು ಯಾವ ಸಿಸ್ಟಮ್, ಏನು ಎತ್ತ ಅಂತ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಬಹುದು ಸರ್? ಡಾಕ್ಟರ್ ನಾಗಭೂಷಣ್ ಅಂತ, ಕಣ್ಣಿನ ಡಾಕ್ಟ್ರು. ಕೊರಟಗೆರೆ ತಾಲೂಕಿನ ಉಳಿಸೊಪ್ಪನಹಳ್ಳಿ ಏನು ಗ್ರಾಮ ಇದೆ, ಇಲ್ಲಿ ಸುಮಾರು 4 ವರ್ಷಗಳ ಹಿಂದೆ ಜಮೀನನ್ನು ತಗೊಂಡು ವ್ಯವಸಾಯ ಮಾಡ್ತಾ ಇದ್ದೀವಿ. ಸೊ ಇತ್ತೀಚೆಗೆ ನಮ್ಮ ಏನು ಡಾಲ್ಫಿನ್ ಇರಿಗೇಷನ್ ಅವ್ರದ್ದು ಹೊಸದು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಇಲ್ಲಿ ಅಳವಡಿಸಿದ್ದೀವಿ. ಇದುವರೆಗೂ ನಾನು ಮುಂಚೆ ನಿಮಗೆ ಒಂದು ವಿಡಿಯೋದಲ್ಲಿ ಅಡಿಕೆನಲ್ಲಿ ಹೆಂಗೆ ಫಿಕ್ಸ್ ಸಿಸ್ಟಮ್ ಮಾಡಿ, ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿ, ಮೇಂಟೆನೆನ್ಸ್ ಫ್ರೀ ಥ್ರೆಡ್ ಸಿಸ್ಟಮ್ ಇದೆ, ಪ್ರತಿಯೊಂದು HDP ಪೈಪ್ ರೈಸರು ಸ್ಪ್ರಿಂಕ್ಲರು ಅದನ್ನು ಹೇಳಿದೆ. ಈಗ ಸಪೋಸು ಈಗ ಓಪನ್ ಜಾಗ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ. ಇದರಲ್ಲಿ ನೀವೇನಾದ್ರು ತರಕಾರಿ ಬೆಳಿಬೇಕು, ಕಡಲೆ ಗಿಡ ಬೆಳಿಬೇಕು, ಜೋಳ ಬೆಳಿಬೇಕು ಅಂದ್ರೆ ಇದರಲ್ಲೂ ಕೂಡ ನಾವು ಈ ಡಾಲ್ಫಿನ್ ಇರಿಗೇಷನ್ ಅವ್ರದ್ದು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ಲಾನ್ ಮಾಡಿಬಿಟ್ಟಿದ್ದೀವಿ. ಈಗ ನೋಡ್ತಿದ್ದೀರಾ, ಇದು ಮೈನ್ ಲೈನ್ ಅಲ್ಲಿ ಪ್ರತಿಯೊಂದು ಕಡೆನೂ ನಾವು ರೈಸರ್ ಮಾಡಿಬಿಟ್ಟು ಅವ್ರದ್ದೇ HDP ಇದು ವಾಲ್ ಸಿಸ್ಟಮ್ ಪ್ರತಿಯೊಂದನ್ನು ಏನು ಹಾಕಿದೀವಿ ನೋಡ್ತಾ ಇದ್ದೀರಾ. ಇದು ಬಹಳ ಸಿಂಪಲ್. ಈ ಬಂದಾಗ ಯಾರು ಲೇಬರ್ ಇಲ್ಲ ಅಂದ್ರೆ ನಾನೇ ಕನೆಕ್ಟ್ ಮಾಡ್ಬಿಟ್ಟು ನಾನೇ ತೆಗೆದ್ಬಿಡ್ಬೋದು. ಬಹಳ ಸಿಂಪಲ್ ಇದು. ಇದು ಕ್ಲಾಂಪ್ ಸಿಸ್ಟಮ್ ಮಾಡಿದ್ದಾರೆ. ಇದನ್ನ ನೀವು ಡಿಟ್ಯಾಚ್ ಮಾಡ್ಬಿಟ್ಟು ಪ್ರತಿಯೊಂದನ್ನು ಶಂಭು ಇನ್ನೊಬ್ರು ಸಹಾಯಕ ಇದ್ರೆ ಸಾಕಲ್ಲ ಸರ್? ಒಬ್ಬ ಏನು ಬೇಕಿಲ್ಲ, ಯಾರು ಸಿಕ್ಕಿಲ್ಲ ಅಂದ್ರೆ ನಾನೇ ಸರ್. ಈಗ ಆಕ್ಚುಲಿ 12 ಗಂಟೆ 15 ನಿಮಿಷ. ಓಕೆ, ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಕ್ಕೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಸರ್. ನೀವು ಟೈಮ್ ಕೂಡ ನೋಡ್ಕೊಂಡಿದ್ದೀರಾ. ಹೌದು, 12 ಗಂಟೆ 15 ನಿಮಿಷ ಆಯ್ತು. ಹೌದು, ಶಿಫ್ಟ್ ಮಾಡೋದು ಬಹಳ ಈಸಿ. ಈಗ ರೋಟ್ರಿ ಹೊಡಿಬೇಕು ಅಂದ್ರೆ ಪೈಪ್ ನ ಎತ್ಬಿಡೋದು, ಆ ಕಡೆಗೆ ಹಾಕೋದು. ನೀವು ಎಲ್ಲಿ ಬೆಂಡ್ ಮಾಡಿ ಏನಾದ್ರು ಮಾಡಿ ಏನ್ ಮಾಡಿದ್ರು ಮುರಿದೋಗಲ್ಲ ಅಂತ. ಏನ್ ಮಾಡಿದ್ರು ಮುರಿದೋಗಲ್ಲ. ಹೌದು. ಪಿಚರ್ಲೇಲೋ ಬಸ್ ಬಸ್ ಅಲ್ಲ, ಇದ್ರಲ್ಲಿ ಅದೊಂದಲ್ಲ ಸರ್ ಗುಡ್ ಥಿಂಗ್, ಪೈಪ್ ಮುರಿಯಲ್ಲ. ಸೊ ಜಸ್ಟ್ ಇಲ್ಲಿ ಕನೆಕ್ಟ್ ಮಾಡ್ಬಿಟ್ರಿ ಅಷ್ಟೇ. ಓ ಸೂಪರ್ ಸರ್. ಬಟ್ ಇದ್ರಲ್ಲಿ ಇದೊಂದು ಅಡ್ವಾಂಟೇಜ್ ಇದಲ್ಲ ಸರ್, ಪೈಪ್ ಮುರಿಯುತ್ತೆ ಅನ್ನೋ ಭಯ ಇರಲ್ಲ, ಏನಿರಲ್ಲ. ಆಮೇಲೆ ಇದು ನೋಡಿ ಬಹಳ ಈಸಿ ಥ್ರೆಡ್ ಸಿಸ್ಟಮ್ ಇದು. ಓ ಇಷ್ಟ ಇದು. ಓಕೆ, ಇದು ಮೇಲ್ಗಡೆದು ಓಪನ್ ಆಗುತ್ತೆ ಸರ್? ಇದು ಓಪನ್ ಆಗುತ್ತೆ ನಿಮಗೆ. ನೋಡಿ ಇದು ಸ್ಪ್ರಿಂಕ್ಲರು, ಇದು ಥ್ರೆಡ್. ಓಕೆ. ಹದಿನೈದು ಅಡಿಗೆ ಒಂದೊಂದು ಲೆಂತ್ ಪೈಪ್ ಕೊಟ್ಟಿರ್ತಾರೆ ಅವರು. ಸಿಂಪಲ್, ನೀವು ಲಾಕ್ ಮಾಡ್ಬಿಟ್ಟು ತೆಗಿಯೋದು. ಓಕೆ. ಓ, ಇದು ಮತ್ತೆ ಎಕ್ಸ್ಟೆಂಡ್ ಅಷ್ಟೇ ಅಷ್ಟೇ ಅಷ್ಟೇ. ಎಷ್ಟು ಲೆಂತ್ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ನೀವು. ಪ್ರತಿಯೊಂದಕ್ಕೂ ಲಾಕಿಂಗ್ ಸಿಸ್ಟಮ್. ನೀವು ನೋಡಿ, ಈಗ ಇದು ನಿಮ್ದು ಏನಾದ್ರು ಒಂದು ಊಟ ಗೀಟ ಸಪೋರ್ಟ್ ಸಿಕ್ಕಿದ್ರೆ ಹಾಕ್ಬಿಟ್ರೆ ಆಯ್ತು ಅಷ್ಟೇ.
ಅವೈಲೇಬಲ್ ಇರುತ್ತೆ. ಹಾಕ್ಬಿಟ್ಟು ಒಂದ್ ದಾರ ಕಟ್ಬಿಟ್ರೆ ಒಂದ್ ಆಯ್ತು. ದಾರ ಕಟ್ಬಿಟ್ರೆ ಆಯ್ತು. ಹೌದು. ಸೂಪರ್ ಸರ್. ಇಲ್ಲೂ ಅಷ್ಟೇ ಹ್ಮ್. ನೋಡಿ, ಸೊ ಅಲ್ಲಿ ಕನೆಕ್ಟ್ ಮಾಡಿದೀರಾ, ಹ್ಮ್. ಮತ್ತೆ ಥ್ರೆಡ್ ಸಿಸ್ಟಮ್. ಬಿಡಿ. ಸೊ ಬಹಳ ಈಸಿ ಅಷ್ಟೇ, ನೀವ್ ಹೇಳದಂಗೆ ಫುಲ್ಲಿ ಫ್ಲೆಕ್ಸಿಬಲ್ ಅಷ್ಟೇ. ಸೊ ಹಾಕ್ಬಿಟ್ಟು ದಾರ ಕಟ್ಬಿಡೋದು ಅಷ್ಟೇ. ಒಂದ್ ಸ್ವಲ್ಪ ಬಿಗಿ ಇರ್ಲಿ ಅಂತ ಒಂದ್ ಗೂಟ ತರ ಗೂಟ ತರ. ನೆಟ್ಕೊಳೋದು. ಇಬ್ಬರಿದ್ರೆ ಸಾಕಲ್ಲ ಸರ್, ಆರಾಮ ಶಿಫ್ಟ್ ಹೌದು ಮಾಡ್ಬಿಡೋದು. ಹೌದು ಹೌದು. ಈಸಿ ಇದು. ಇದಕ್ಕೆ ಎಂಟ್ ಕ್ಯಾಪ್ ಇದೆ ಅಲ್ಲ? ಎಂಡ್ ಕ್ಯಾಪ್ ಇರುತ್ತೆ. ಓಕೆ. ಪ್ರತಿಯೊಂದಕ್ಕೂ ಎಂಡ್ ಕ್ಯಾಪ್ ಇರುತ್ತೆ ಲಾಸ್ಟ್ಗೆ. ಓ, ಇದೊಂದು ಎಂಟ್ ಕ್ಯಾಪ್. ಹೌದು. ಮತ್ತೆ ಇದು ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಇದು ತೆಗೆದ್ಬಿಟ್ಟು ಇನ್ನೊಂದು ಹಾಕಿದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡು. ಓಕೆ. ಇದ್ರ ಒಟ್ಟು 1 2 3 4 5 6 ಸ್ಪ್ರಿಂಕ್ಲರ್ ಹಾಕಿದಿರ. ಓ ಸೂಪರ್ ಸರ್. ಸರ್ ನೀವ್ ಹೇಳಿದ್ರೆ 10 ನಿಮಿಷ ಆಗುತ್ತೆ ಅಂತ, ನೋಡಿ ಎಷ್ಟು ನಿಮಿಷ ಆಯ್ತು. ಮ್ಯಾಕ್ಸಿಮಮ್ 8 ನಿಮಿಷ ಆಯ್ತು ಸರ್. 8 ನಿಮಿಷಕ್ಕೆ ಒಂದ್ ಲೈನ್ ಆ ಕಡೆ ಈ ಕಡೆ ಶಿಫ್ಟ್ ಮಾಡೋದಂದ್ರೆ ಎಷ್ಟು ಈಸಿ ಅಲ್ಲ. ಕರೆಕ್ಟ್. ಟ್ರಾಕ್ಟರ್ ಬಂದಾಗ ಉಳಕ್ಕೆ ಅದಕ್ಕೆ ಇದಕ್ಕೆ. ಹೌದು. ಹಾ ಸರ್, 8 ನಿಮಿಷಕ್ಕೆ ಇಲ್ಲಿಂದ ಈ ಕಡೆ ಇಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟ ನಾವು. ಶಿಫ್ಟ್ ಮಾಡಿದ್ವಿ. 8 ಹಾರ್ಡ್ಲಿ ಒಂದು ನೋಡಿ ಒಂದು 8-9 ನಿಮಿಷ ಆನ್ ಆಗಿತ್ತು ಈ ಕಡೆ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್. ಆಗ್ಲೇ ಭೂಮಿ ಪೂರ್ತಿ ಎಷ್ಟು ನೆಂದಿದೆ ನೋಡಿ. ಹೌದು, ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲಿ ಹೌದು, ಇಲ್ಲೇ ಡಿಫ್ರೆನ್ಸ್ ಕಾಣ್ತಾ ಇದೆ. ಡಿಫರೆನ್ಸ್ ಕಾಣುತ್ತೆ ನೋಡಿ, ಇಲ್ಲಿ ನೆಂದಿದೆ. ಸೊ ಇಲ್ಲಿಂದ ಆಚೆಗೆ ನೆಂದಿಲ್ಲ. ಸೊ ಹಾರ್ಡ್ಲಿ ಒಂದು 8-9 ನಿಮಿಷ ಆನ್ ಆಗಿತ್ತು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್. ಇಷ್ಟಕ್ಕೇನೆ ಎಷ್ಟು ತಂಪಾಗಿದೆ ಭೂಮಿ. ಹೌದು. ಸೊ ಇದರಲ್ಲಿ ನೀವು ಕಡಲೆಕಾಯಿ ಬೆಳಿಬಹುದು, ತರಕಾರಿ ಬೆಳಿಬಹುದು, ಜೋಳ ಬೆಳಿಬಹುದು, ಸೊ ರಾಗಿ ಕೂಡ ಬೆಳಿಬಹುದು. ಹೌದು, ಏನ್ ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ರಾಗಿ ನೀವು ಏನೇ ಬೆಳೆದಾಗ ಮಳೆಯಲ್ಲಿ ಹೆಂಗ್ ಬರುತ್ತೆ ಆ ಸಿಸ್ಟಮ್ ಅಲ್ಲಿ ಬರುತ್ತಲ್ಲ ಮೈಕ್ರೋ ಸಿಸ್ಟಮ್. ಹೌದು. ಸೊ ಹಾಗಾಗ್ಬಿಟ್ಟು ಮಳೆಯಲ್ಲಿ ಯಾವ ತರ ನೀವು ವಾತಾವರಣ ಕ್ರಿಯೇಟ್ ಮಾಡ್ತೀರಾ, ಅದೇ ವಾತಾವರಣ ಕ್ರಿಯೇಟ್ ಮಾಡಿದಾಗ ಬೆಳೆ ಪ್ರತಿಯೊಂದು ಚೆನ್ನಾಗಿ ಬರುತ್ತೆ. ಹೌದು, ಸೂಪರ್ ಆಗಿ ಸಖತ್ತಾಗಿದೆ ಸರ್. ಲಿಟ್ರಲಿ ನನ್ಗೂ ಆಕ್ಚುಲಿ ಇಷ್ಟು ಕ್ವಿಕ್ ಆಗಿ ಶಿಫ್ಟ್ ಮಾಡಬಹುದು ಅಂತ ನನಗೂ ಗೊತ್ತಿರ್ಲಿಲ್ಲ. ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಎಷ್ಟು ಈಸಿಯಾಗಿ ಇಲ್ಲಿದ್ದಂತ ಲೈನ್ ನ ಅಲ್ಲಿಗೆ ನಾವು ಶಿಫ್ಟ್ ಮಾಡ್ಬಿಟ್ಟು ಅಂತ ನೋಡಿದ್ರ. ಇದೇ ಈ ಆಕ್ಚುಲಿ ಪೋರ್ಟಬಲ್ ಸಿಸ್ಟಮಿನ ಒಂದು ಚಮತ್ಕಾರ. ಸೊ ನೀವುಗಳು ಕೂಡ ಯಾವ್ದಾರ ರಾಗಿ, ಜೋಳ, ತೊಗರಿ, ಕಳೆಕಾಯಿ ಬೀಜ ಈ ತರ ಏನಾದ್ರು ಒಂದು ಚಿಕ್ಕ ಜಾಗದಲ್ಲಿ ಬೆಳೀತಾ ಇದ್ರೆ, ಯಾಕಂದ್ರೆ ಅದ್ರಲ್ಲಿ ಟ್ರಾಕ್ಟರ್ ಹೋಗ್ಬೇಕು, ಉಳ್ಬೇಕು, ಇದೆಲ್ಲ ಮಾಡ್ಬೇಕು. ಸೊ ಅವಾಗ ನೀವು ಇನ್ ಕೇಸ್ ಬೇರೆನ ಹಾಕೊಂಡಿದ್ರೆ ತೆಗಿಯಕ್ಕೆ ಮಾಡಕ್ಕೆಲ್ಲ ತುಂಬಾನೇ ಕಷ್ಟ. ಎಷ್ಟು ಈಸಿಯಾಗಿ ಶಿಫ್ಟ್ ಆಗೋಯ್ತು ಅಂತ ನೋಡಿದ್ರಲ್ಲ. ಈ ತರ ಒಂದಷ್ಟು ಒಳ್ಳೊಳ್ಳೆ ಸೊಲ್ಯೂಷನ್ ನಮ್ಮ ಡಾಲ್ಫಿನ್ ಇರಿಗೇಷನ್ ಹತ್ರ ಇದೆ. ಸೊ ನೀವುಗಳು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮುಗಿಸ್ತಾನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.